ಗುಡ್ ಮಾರ್ನಿಂಗ್ ವೆಸ್ಟೀಜ್. ಇದು ನಮ್ಮದು ವೆಸ್ಟೀಜ್ ಹೇರ್ ಆಯಿಲ್, ಭೃಂಗರಾಜ್ ಅನ್ನುವಂಥ ಸಸಿಲೆ ಮಾಡಿರುವಂಥ ಈ ಹೇರ್ ಆಯಿಲ್ ಸೊ ವಂಡರ್ಫುಲ್ ಐತಿ. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೀಟ್ ಇದ್ರೂ ಹೋಗ್ತೈತಿ, ರಾತ್ರಿ ನಿದ್ದೆ ಬರಲಾರ್ದವ್ರಿಗೆ ನಿದ್ದೆ ಬರ್ತೈತಿ, ಭಾಳ ಚಂದ ನಿದ್ದೆ ಬರ್ತೈತಿ ರೀ ಇದರಲ್ಲಿ. ಹೇರ್ ಆಯಿಲ್ ಚಂತನ ಎಟ್ಟು ದಣವಾಗಲಕ್ಕ ದಣವಾದ್ರೆ ಇದನ್ನು ರಾತ್ರಿ ಹಚ್ಕೊಂಡು ಮಕ್ಕೊಳ್ಳೋದ್ರಿಂದ ಹೆಡ್ ಮಸಾಜ್ ಆಗಲಿ ಅಂಗಾಲಿಗೆ ಅಂಗೈಗೆ ಹಚ್ಕೊಂಡ್ರೆ ದಣವೂ ಆರಾಗ್ತೈತಿ, ಕಾವು ಆಗೋದಿಲ್ಲ, ಆಮೇಲೆ ಚೆಂದಾಗ ನಿದ್ದೆ ಬರ್ತೈತಿ. ಇದು ಅಲೋವೆರಾದಿಂದ ಮಾಡಿದಂಥ ಡೀಪ್ ಕ್ಲೀನಿಂಗ್ ಶ್ಯಾಂಪೂ ಅಂಥೇಳಿ. ಇದರಲ್ಲೇ ಹೊಟ್ಟ ಹೇನ ಸೀರ ಇರ್ತಾವಲ್ಲ ಇವೆಲ್ಲ ಹೋಗ್ತಾವು, ಕೂದಲು ಭಾಳ ಬೆಸ್ಟ್ ಶೈನಿಂಗ್ ಆಗ್ತಾವು ಕೂದಲು. ಆಮೇಲೆ ಇದು ಹೇರ್ ನೆಲ್ ಸ್ಕಿನ್ ಅಂತ ಹೇಳ್ಸಿಂದ್ರೆ ಈ ಹೇರ್ ನೆಲ್ ಸ್ಕಿನ್ ಭಾಳ ವಂಡರ್ಫುಲ್ಲಾಗ ನಾವು ಯೂಸ್ ಮಾಡ್ತೀವಿ ಇದನ್ನು. ಅದಕ್ಕಾಗಿ ನಾನು ಇದನ್ನು ಒಡೆದಿಟ್ಟಿದ್ದು. ಇದು ಒಂದು ಹಣ್ಣಿನಿಂದ ಮಾಡಿದ್ದಂಥ ಇದು ಹೇರ್ ನೆಲ್ ಸ್ಕಿನ್ ಕ್ಯಾಪ್ಸಲ್. ಇದನ್ನು ತಗೊಳ್ಳೋದ್ರಿಂದ ಹೇರ್ ನೆಲ್ ಸ್ಕಿನ್ ಕ್ಯಾಪ್ಸಲ್ ಡೈಲಿ ಯೂಸ್ ಮಾಡೋದ್ರಿಂದ ಕೂದಲು ಉದುರೋದು ತಪ್ತೈತಿ, ಕೂದಲು ಉದ್ದು ಬೆಳವಣಿಗೆ ಆಗ್ತಾವು, ಮತ್ತು ಮೇಲಾಗಿ ನಾವೊಂದು ಏನಂತಂದ್ರೆ ಮುಖದ ಕಾಂತಿ ಜಾಸ್ತಿ ಆಗ್ತೈತಿ. ಇವು ಉಗುರುಗಳು ಭಾಳ ಚಂದ ಬರ್ತಾವ್ರಿ ಇದರಲ್ಲಿ. ಇದು ಹೇರ್ ನೆಲ್ ಸ್ಕಿನ್ ಇವು ಮೂರು ತಗೊಳ್ಳೋದು. ಇದ್ರ ಜೊತೆಗೆ ಆಮ್ಲ ಒಂದು ತೊಗೋಬೇಕು. ಸೊ ಇವು 4 ಪ್ರಾಡಕ್ಟ್. ಫಸ್ಟ್ ಹೇರ್ ಆಯಿಲ್ ಅಪ್ಲೈ ಮಾಡ್ಕೋಬೇಕು ನೈಟ್, ಮಾರ್ನಿಂಗ್ ಇದು ಶ್ಯಾಂಪೂ ಹಚ್ಕೋಬೇಕು, ಇದನ್ನು ತೊಳ್ಕೊಬೇಕು. ಇದು ಡೈಲಿ ಅಲೋವೆರಾ ಮತ್ತು ಹೇರ್ ನೆಲ್ ಸ್ಕಿನ್ ತೊಗೋಬೇಕು. ಅಂದಾಗ ಮಾತ್ರ ಕೂದಲು ಉದುರೋದು ಕಡಿಮೆ ಆಗ್ತೈತಿ, ಕೂದಲು ಉದ್ದು ಬರ್ತಾವು, ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಸೊ ಎಲ್ಲನೂ ನ್ಯಾಚುರಲ್ಲಾಗಿ ಬೆಳೆದಿದ್ದೇ ಅದಾವೆ ಇವು. ಏನು ಇದ್ರೊಳಗೆ ಎಲ್ಲಿ ಏನು ಸೈಡ್ ಎಫೆಕ್ಟ್ ಆಗ್ತಾವೆ ಅನ್ನೋಂಥದ್ದಿಲ್ಲ. ಇದನ್ನು ಹಚ್ಕೊಳ್ಳೋಣ ಕೂದಲು ಉದುರ್ತಾವೆ ಅನ್ನೋದು ಮಾನಸಿಕ ಮಾಡ್ಕೊಳ್ಳೋದಿಲ್ಲ. ಸೊ ವಂಡರ್ಫುಲ್ ಪ್ರಾಡಕ್ಟ್ ಅದಾವು. ಸೊ ಯೂಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.